ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬ ಅಭ್ಯರ್ಥಿಗಳು ಎಲ್ಲ ಕ್ರೈಟೀರಿಯಾ ಮ್ಯಾಚ್ ಆಗಿದ್ರು ಕೂಡ ಅಪ್ಲಿಕೇಶನ್ನಲ್ಲಿ ಎರರ್ ತೋರಿಸ್ತಾ ಇದೆ. ಅಂದರೆ ಅಪ್ಲಿಕೇಶನ್ನು ಅಕ್ಸೆಪ್ಟ್ ಆಗ್ತಾ ಇಲ್ಲ, ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳ್ತಾ ಇದ್ರು. ಆದರೆ ಯಾವ್ಯಾವ ಕ್ರೈಟೀರಿಯಾ ಕಂಪಲ್ಸರಿ ಮ್ಯಾಚ್ ಆಗಲೇಬೇಕು, ಅದೇ ರೀತಿ ಈ ಒಂದು ಕ್ರೈಟೀರಿಯಾ ಏನು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಆ ಒಂದು ಕ್ರೈಟೀರಿಯಾ ಇಲ್ಲದಿದ್ದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು, KEA, ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ ಗೈಸ್, ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಸರಿಯಾದ ವಿಧಾನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಇವನ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಇವನ್ ಐ ಮಾರ್ಕ್ ಏನಿದೆ ಮೇಲ್ಗಡೆ ಅಲ್ಲೂ ಕೂಡ ಅದರ ಒಂದು ಲಿಂಕ್ ಸಿಗುತ್ತೆ. ಸೊ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಸರಿಯಾದ ವಿಧಾನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡಿಕೊಂಡು ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಈಗ ತುಂಬ ಅಭ್ಯರ್ಥಿಗಳ ಸಮಸ್ಯೆ ಏನಪ್ಪ ಅಂತಂದರೆ, ಸೊ ಈ ಕ್ರೈಟೀರಿಯಾ ಮ್ಯಾಚ್ ಆಗ್ತಾ ಇಲ್ಲ, ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕೇಳ್ತಾಯಿದ್ರು. ಫಸ್ಟ್ ಥಿಂಗ್ ಇಸ್, ನಾನು ನಿಮಗೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಕೆಲವೊಂದು ಕ್ರೈಟೀರಿಯಾಗಳನ್ನು ಅದನ್ನು ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಫಸ್ಟ್ನೇದಾಗಿ ನೋಡಿ, ಅಪ್ಲಿಕೇಶನಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಸೊ ಏನು ನಿಮ್ಮ ದೇಹದಾಡ್ಯದ ಒಂದು ಏನು ಅಳತೆ ಏನಿದೆ ಅದು ಕೂಡ ಇಲ್ಲಿ ಕೇಳಿದ್ದಾರೆ. ಅದರಲ್ಲಿ ನಿಮ್ಮ ಎತ್ತರ ಆಗಿರ್ಬೋದು, ಹೈಟ್ ಆಗಿರ್ಬೋದು, ದೇಹದ ಸುತ್ತಳತೆ ಆಗಿರ್ಬೋದು, ಎದೆ ಸುತ್ತಳತೆ ಆಗಿರ್ಬೋದು, ಅದೇ ರೀತಿ ಕನಿಷ್ಠ ಎತ್ತರ, ಕನಿಷ್ಠ ತೂಕ, ಇಷ್ಟು ಏನು ಕೊಟ್ಟಿದ್ದಾರಲ್ಲ ಇದು ಕಂಪಲ್ಸರಿ ಇರಲೇಬೇಕು. ಸೊ ನೀವು ಚೆಕ್ ಮಾಡ್ಬೋದು ಅಪ್ಲಿಕೇಶನಲ್ಲೂ ಕೂಡ. ಸೊ ನೀವೇನಾದರೂ ಅಪ್ಪಿತಪ್ಪಿ ಇದಕ್ಕಿಂತ ಜಾಸ್ತಿ ಕೊಟ್ಟರೆ ಅಥವಾ ಇದಕ್ಕಿಂತ ಕಮ್ಮಿ ಕೊಟ್ಟರೂ ಕೂಡ ಏನೋ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಏನು ಕನಿಷ್ಠ ಎತ್ತರ ಏನು ಕೊಟ್ಟಿದ್ದಾರೆ ಇದ್ರ ಕೆಳಗೆ ಇರಬಾರ್ದು, ಇದ್ರ ಕೆಳಗಿದ್ರೆ ಅರ್ಜಿ ಏನೋ ಸಬ್ಮಿಟ್ ಆಗೋದಿಲ್ಲ. ಹಾಗಾಗಿ 168 ಸೆಂಟಿಮೀಟರ್ ಏನು ಕೊಟ್ಟಿದ್ದಾರೆ ಇದ್ರ ಮೇಲೆ ಇರಬೇಕು. ಅದೇ ರೀತಿ ಎದೆ ಸುತ್ತಳತೆ ಕೂಡ ಅಷ್ಟೇ 86 ಸೆಂಟಿಮೀಟರ್ ಇಷ್ಟ ಮೇಲೆ ಇರಬೇಕು. ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಅಷ್ಟು ಕೊಟ್ಟಿದ್ದಾರೆ. ಅದೇ ರೀತಿ ಎತ್ತರ ಕೂಡ ಅಷ್ಟೇ 157 ಸೆಂಟಿಮೀಟರ್ ಇರಬೇಕು. ತೂಕ ಬಂದ್ಬಿಟ್ಟು 45 kg ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ಡು. ಅದೇ ರೀತಿ ಏನೋ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರೋ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಒಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ. 155, 5 ಮತ್ತು 150 ಸೆಂಟಿಮೀಟರ್ ಕನಿಷ್ಠ ಎತ್ತರ, ಇಷ್ಟವರು ಮ್ಯಾಚ್ ಆಗಲೇಬೇಕು. ಇದ್ರ ಬಿಲೋ ಇದ್ದರೆ ಖಂಡಿತವಾಗಿ ಅವರು ಅನರ್ಹರು, ಅವರ ಏನು ಅಪ್ಲಿಕೇಶನ್ ಏನಾಗುತ್ತೆ ಅಕ್ಸೆಪ್ಟ್ ಆಗೋದಿಲ್ಲ, ಸಬ್ಮಿಟ್ ಆಗೋದಿಲ್ಲ. ಓಕೆ, ಅದೇ ರೀತಿ ಏನು ಇನ್ನೊಂದು ದೂರದೃಷ್ಟಿ. ಸೊ ದೂರದೃಷ್ಟಿಯಲ್ಲೂ ಕೂಡ ಅಷ್ಟೇ. ಸೊ ಈ ಒಂದು ದೂರದೃಷ್ಟಿ ಇರಲೇಬೇಕು. ಸೊ ಏನು ಫಸ್ಟು ಉತ್ತಮ 6/9, ಕನಿಷ್ಠ 6/9 ಇದೆ. ಅದೇ ರೀತಿ ಸಮೀಪದ ದೃಷ್ಟಿ 0/6 to 0/8, ಈ ಒಂದು ದೂರದೃಷ್ಟಿ ಕಂಪಲ್ಸರಿ ಇರಲೇಬೇಕು. ಸೊ ಇಲ್ಲ ಏನು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಿಂದ ಏನೇನು ಕ್ರೈಟೀರಿಯಾ ಇದೆ ಈ ಕ್ರೈಟೀರಿಯಾ ನೀವು ಮ್ಯಾಚ್ ಆಗಲೇಬೇಕು. ಸೊ ಇನ್ ಕೇಸ್ ನೀವು ಮ್ಯಾಚ್ ಆಗಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ನು ಏನೋ ಅಕ್ಸೆಪ್ಟ್ ಆಗೋದಿಲ್ಲ, ಅಂದರೆ ಸಬ್ಮಿಟ್ ಆಗೋದಿಲ್ಲ, ನೀವು ಅನರ್ಹರು ಅಂತ ಹೇಳ್ಬಿಟ್ಟು ಅಲ್ಲಿ ಎರರ್ ತೋರಿಸುತ್ತೆ. ಓಕೆ, ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಕ್ಲೀನಾಗಿ ಒಂದ್ಸಲ ಏನೋ ಚೆಕ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ ನೋಡಿ, ಅಂದಾಜು ಮೇಲೆ ಡೀಟೇಲ್ಸ್ನ ಫಿಲಪ್ ಮಾಡಬೇಡಿ. ಅಂದರೆ ಇದೇನು ದೇಹದ ಸುತ್ತಳತೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ಎದೆ ಸುತ್ತಳತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಏನೊಂದು ನಂಬರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅಂದಾಜು ಮೇಲೆ ಹಾಕಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಚೆಕ್ ಮಾಡಿಸಿ, ಒಂದು ಚೆಕ್ ಮಾಡಿಸ್ಬಿಟ್ಟು ಎಷ್ಟಿದೆ ಅಷ್ಟೇ ಹಾಕಿ. ಸೊ ಇನ್ ಕೇಸ್ ನೀವು ಈಗ ಜಾಸ್ತಿ ಹಾಕಿದ್ರಿ, ಆಮೇಲೆ ನೆಕ್ಸ್ಟು ವೆರಿಫಿಕೇಷನ್ ಟೈಮಲ್ಲಿ ಅವ್ರು ಮತ್ತೆ ಚೆಕ್ ಮಾಡ್ತಾರೆ, ಅವಾಗೇನಾದರೂ ಕಮ್ಮಿ ಆಯ್ತಂದರೆ ಮತ್ತೆ ಅದು ನಿಮಗೆ ಲಾಸು. ನಿಮಗೆ ಎಷ್ಟೊಂದು ಓದಿರ್ತೀರ, ಆಮೇಲೆ ಎಷ್ಟೋ ಒಂದು ಹಾರ್ಡ್ ವರ್ಕ್ ಮಾಡಿರ್ತೀರ. ಸೊ ಹಾಗಾಗಿ ಎಷ್ಟಿದೆ ಅಷ್ಟು ಹಾಕಿ. ಕಡಿಮೆ ಇದ್ದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಖಂಡಿತ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಇದ್ದರೆ ನೋಡಿಕೊಂಡು ಚೆಕ್ ಮಾಡಿ, ಎಷ್ಟು ಕರೆಕ್ಟ್ ಇದೆ ಎಕ್ಸಾಕ್ಟ್ ವ್ಯಾಲ್ಯೂಸ್ನ ಹಾಕಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇದು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರೆಲ್ಲ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.